Hello everyone and welcome to today's class. So in the last class we have seen about the consideration, essential conditions to the consideration, conditions necessary for all the contracts, exceptions to the condition, stranger to contract and condition, privity of contract and the exceptions to the privity of contract. Let us now begin with the new topic, that is capacity to the contract. What do you mean by capacity to the contract? Capacity to the contract ಅಂದರೆ ಕಕ್ಷಿದಾರರ ಅರ್ಹತೆ ಅಥವಾ ಒಂದು ಒಪ್ಪಂದದ ಕಕ್ಷಿದಾರರ ಅರ್ಹತೆ ಅಂತ ಕರಿತೀವಿ. ಸೊ ಪಾರ್ಟೀಸ್ ಎಂಟ್ರಿಂಗ್ ದ ಕಾಂಟ್ರಾಕ್ಟ್ ಮಸ್ಟ್ ಹ್ಯಾವ್ ದ ಕೆಪಾಸಿಟಿ ಟು ಡೂ ಸೋ. ಅಂದರೆ ಯಾವುದೇ ಒಂದು ಒಪ್ಪಂದಕ್ಕೆ ನಮಗೆ ಯೂಶ್ವಲಿ ಇಬ್ಬರು ಅಥವಾ ಇಬ್ಬರಿಗಿಂತ ಜಾಸ್ತಿ ಕಕ್ಷಿದಾರರು ಬೇಕಾಗ್ತಾರೆ. ಸೊ ಆ ಎಲ್ಲ ಕಕ್ಷಿದಾರರಿಗೆ ಒಂದು ಕಾಂಟ್ರಾಕ್ಟನ್ನು ಎಂಟ್ರಾಗೋಕ್ಕೆ, ಒಂದು ಒಪ್ಪಂದವನ್ನು ಎಂಟ್ರ್ ಮಾಡ್ಕೊಳ್ಳೋಕ್ಕೆ ಅಥವಾ ಒಂದು ಒಪ್ಪಂದವನ್ನು ಮಾಡ್ಕೊಳ್ಳೋಕ್ಕೆ ಅವರಿಗೆ ಕೆಲವೊಂದು ಅರ್ಹತೆಗಳು ಇರಬೇಕಾಗ್ತದೆ, ರೈಟ್? ಸೊ ಇಲ್ಲಿ ಅರ್ಹತೆ ಅಂದರೆ ಏನು, ಕೆಪಾಸಿಟಿ ಅಂತಂದ್ರೇನು? ಕೆಪಾಸಿಟಿ ಮೀನ್ಸ್ ಕಾಂಪಿಟೆನ್ಸ್ ಆಫ್ ಪಾರ್ಟೀಸ್ ಟು ಎಂಟರ್ ಇನ್ ಟು ವ್ಯಾಲಿಡ್ ಕಾಂಟ್ರಾಕ್ಟ್. ಸೊ ಆ ಅರ್ಹತೆ ಇದ್ದಾಗ ಮಾತ್ರ ಅವರು ಆ ಕಾಂಟ್ರಾಕ್ಟನ್ನು ಎಂಟ್ರ್ ಆಗ್ಬೋದು ಅಥವಾ ಆ ಕಾಂಟ್ರಾಕ್ಟಕ್ಕೆ ವ್ಯಾಲಿಡ್ ಕಕ್ಷಿದಾರರಾಗಬಹುದು. ಸೊ ಒಂದು ಎಗ್ರಿಮೆಂಟ್, ಒಂದು ಸಾಮಾನ್ಯ ಒಪ್ಪಂದ ಯಾವಾಗ ಒಂದು ಕಾನೂನು ರೀತಿಯಲ್ಲಿ ಜಾರಿಗೆ ಬರ್ತದೆ ಅಂತಂದರೆ ಯಾವಾಗ ಆ ಕಾಂಟ್ರಾಕ್ಟನ್ನು ಅಥವಾ ಆ ಒಪ್ಪಂದದ ಕಕ್ಷಿದಾರರು ಅರ್ಹರಾಗಿರ್ತಾರೆ. ಎಗ್ರಿಮೆಂಟ್ ಬಿಕಮ್ಸ್ ಎ ಕಾಂಟ್ರಾಕ್ಟ್ ಇಫ್ ಇಟ್ ಈಸ್ ಎಂಟರ್ಡ್ ಇನ್ ಟು ಬಿಟ್ವೀನ್ ದ ಪಾರ್ಟೀಸ್ ಹೂ ಆರ್ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್ಸ್. ಅಂದರೆ ಆ ಒಪ್ಪಂದದ ಕಕ್ಷಿದಾರರು ಏನಾಗಿರ್ತಾರೆ ಅವರು ಆ ಒಪ್ಪಂದಕ್ಕೆ ಅರ್ಹರಿದ್ದಾಗೆ ಮಾತ್ರ ಆ ಒಪ್ಪಂದ ಕಾನೂನು ರೀತಿಯಲ್ಲಿ ಜಾರಿಗೆ ಬರಲಾಗ್ತದೆ. ಇಫ್ ಕಕ್ಷಿದಾರರು ಕಾಂಪಿಟೆಂಟ್ ಇರಲಿಲ್ಲ ಅಂದರೆ, ಅವರು ಎಂಟ್ರ್ ಆಗೋಕ್ಕೆ ಅರ್ಹರಿರಲಿಲ್ಲ ಅಂದರೆ, ಒಪ್ಪಂದಕ್ಕೆ ಅರ್ಹರಿರಲಿಲ್ಲ ಅಂತಂದರೆ ಆ ಒಪ್ಪಂದ ಜಾರಿಗೆ ಬರೋಂಗಿಲ್ಲ, ಕಾನೂನು ರೀತಿಯಲ್ಲಿ ಜಾರಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಯಾವ ರೀತಿಯಲ್ಲಿ ಅವರ ಅರ್ಹತೆಯನ್ನು ಟೆಸ್ಟ್ ಮಾಡ್ತೀವಿ ಅಥವಾ ಅವರ ಅರ್ಹತೆಯನ್ನು ಪರೀಕ್ಷೆ ಮಾಡ್ತೀವಿ ಅಂತಂದಾಗ ಇಲ್ಲಿ ಲಾ ಹೇಳ್ತದೆ. ಏನು ಹೇಳ್ತದೆ ಅಂತಂದರೆ ಡೆಫಿನೇಷನ್ ಆಫ್ ಕೆಪಾಸಿಟಿ ಆಫ್ ಪಾರ್ಟೀಸ್. ಸೆಕ್ಷನ್ 21 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಪ್ರಕಾರ ಎವ್ರಿ ಪರ್ಸನ್ ಈಸ್ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್. ಇಲ್ಲಿ ಅವ್ರು 3 ಕಂಡೀಷನ್ ಕೊಟ್ಟಿದ್ದಾರೆ. ಏನು ಕಂಡೀಷನ್ ಅಂತಂದರೆ, ಫಸ್ಟ್ ಒನ್, ಹೂ ಈಸ್ ಆಫ್ ಏಜ್ ಆಫ್ ಮೆಜಾರಿಟಿ ಅಕಾರ್ಡಿಂಗ್ ಟು ದ ಲಾ ಟು ವಿಚ್ ಹೀ ಈಸ್ ಸಬ್ಜೆಕ್ಟ್. ಫಸ್ಟ್ ಕಂಡೀಷನ್ ಏನು, ಹೀ ಶುಡ್ ಬಿ ಟು ದ ಏಜ್ ಆಫ್ ಮೆಜಾರಿಟಿ, ಮೇಜರ್ ಆಗಿರಬೇಕು ಅವನು, ಅಂದರೆ ಪ್ರಾಪ್ತ ವಯಸ್ಸಿನವ ಆಗಿರಬೇಕು. ಹೂ ಈಸ್ ಆಫ್ ಸೌಂಡ್ ಮೈಂಡ್, ಮಾನಸಿಕ ಅಭಿವೃದ್ಧಿಯನ್ನು ಹೊಂದಿರಬೇಕು ಅಥವಾ ಮಾನಸಿಕವಾಗಿ ಸ್ವಸ್ಥನಾಗಿರಬೇಕು. ಹೂ ಈಸ್ ನಾಟ್ ಡಿಸ್ಕ್ವಾಲಿಫೈಡ್ ಫ್ರಮ್ ಕಾಂಟ್ರಾಕ್ಟಿಂಗ್ ಬೈ ಎನಿ ಲಾ ಟು ವಿಚ್ ಹೀ ಈಸ್ ಸಬ್ಜೆಕ್ಟ್. ಯಾವುದೇ ಒಂದು ಕಾನೂನಿನ ಪ್ರಕಾರ ಅವನನ್ನು ಅನರ್ಹ ಅಂತ ಡಿಕ್ಲೇರ್ ಮಾಡಿರಬಾರ್ದು. ಸೊ ಇವು 3 ಕಂಡೀಷನ್ ಇದ್ದಾಗ ಮಾತ್ರ ಅವನು ಯಾವುದೇ ಒಪ್ಪಂದವನ್ನು ಮಾಡ್ಕೋಬಹುದು, ಯಾವುದೇ ಒಪ್ಪಂದಕ್ಕೆ ಕಕ್ಷಿದಾರನಾಗಿರಬಹುದು, ರೈಟ್? ಸೊ ಫಸ್ಟ್ ಒನ್ ಏನು ಹೇಳ್ತದ, ಅವನು ಪ್ರಾಪ್ತ ವಯಸ್ಸಿನವನಾಗಿರಬೇಕು. ಸೆಕೆಂಡ್ ಒನ್ ಏನಿರ್ತದ, ಮಾನಸಿಕವಾಗಿ ಸ್ವಸ್ಥನಾಗಿರಬೇಕು. ಎಂಟ್ರ್ ಆಗೋಕ್ಕೆ, ಒಂದು ಒಪ್ಪಂದ ಎಂಟ್ರ್ ಆಗೋಕ್ಕೆ ಅನರ್ಹ ಅಂತ ಡಿಕ್ಲೇರ್ ಮಾಡಿರಬಾರ್ದು. ಸೊ ಇವು 3 ಕಂಡೀಷನ್ಸ್ ಫುಲ್ಫಿಲ್ ಆದಾಗ ಮಾತ್ರ ಅವನಿಗೆ ಒಂದು ಒಪ್ಪಂದವನ್ನು ಎಂಟ್ರ್ ಆಗೋಕ್ಕೆ ಅವನು ಅರ್ಹನಾಗಿರ್ತಾನೆ. ಸೊ ಇದು ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಆಗಿ ಸೆಕ್ಷನ್ ಲೆವೆಲ್ ಏನು ಹೇಳ್ತದಂದರೆ, ದ ಫಾಲೋಯಿಂಗ್ ಪರ್ಸನ್ಸ್ ಆರ್ ಇನ್ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್. ಅಂದರೆ ಈ 3 ಕ್ಲಾಸದ ಕಕ್ಷಿದಾರರು ಅವರು ಅನರ್ಹರಾಗಿರ್ತಾರೆ. ಯಾರ್ಯಾರು? ಫಸ್ಟ್ ಒನ್, ಮೈನರ್ಸ್, ಅಪ್ರಾಪ್ತ ವಯಸ್ಸಿನವರು. ಪರ್ಸನ್ಸ್ ಆಫ್ ಅನ್ಸೌಂಡ್ ಮೈಂಡ್, ಮಾನಸಿಕ ಅಸ್ವಸ್ಥರು. ಥರ್ಡ್ ಒನ್, ಪರ್ಸನ್ಸ್ ಡಿಸ್ಕ್ವಾಲಿಫೈಡ್ ಬೈ ಲಾ, ಯಾರು ಕಾನೂನಿನ ಪ್ರಕಾರ ಅನರ್ಹರಂತ
ಡಿಕ್ಲೇರ್ ಆದವರು. ಸೊ ಇವರು 3 ಜನ ಅಥವಾ ಈ 3 ಕ್ಲಾಸ್ ಆಫ್ ಪೀಪಲ್ ಕಾಂಟ್ರಾಕ್ಟ್ ಎಂಟ್ರ್ ಆಗೋಕ್ಕೆ ಅರ್ಹರಿರಂಗಿಲ್ಲ. ಓಕೆ, ಸೊ ಅರ್ಹರಿರಬೇಕು ಅಂತಂದರೆ ಏನಿರಬೇಕು? ಫಸ್ಟ್ ಒನ್, ಅವರು ಪ್ರಾಪ್ತ ವಯಸ್ಸಿನವರಾಗಿರಬೇಕು, ಮಾನಸಿಕ ಸ್ವಸ್ಥರಾಗಿರಬೇಕು. ಥರ್ಡ್ ಒನ್, ಡಿಸ್ಕ್ವಾಲಿಫೈ ಆಗಿರಬಾರ್ದು, ಯಾವುದೇ ಲಾದ ಪ್ರಕಾರ, ಯಾವುದೇ ಕಾನೂನಿನ ಪ್ರಕಾರ ಅನರ್ಹರಂತ ಘೋಷಿತ ಆಗಿರಬಾರ್ದು. ಇವು 3 ಇದ್ದಾಗ ಅವರು ಒಪ್ಪಂದವನ್ನು ಎಂಟರ್ ಆಗಬಹುದು. ಸೊ ಲೆಟ್ ಅಸ್ ಸ್ಟಡಿ ದೀಸ್ ಇನ್ ಡೀಟೇಲ್. ಫಸ್ಟ್ ಒನ್ ಇಸ್ ಮೈನರ್. ಅಪ್ರಾಪ್ತ ವಯಸ್ಸಿನವರು ಅಂತಂದಾಗ ಯಾರಿಗೆ ನಾವು ಅಪ್ರಾಪ್ತ ವಯಸ್ಸಿನವರು ಅಂತೀವಿ? ಸೊ ಜನರಲ್ ಆಗಿ ನಾವೇನು ಹೇಳ್ತೀವಿ ಅಂದರೆ 18 ವರ್ಷ ಮೇಲ್ಪಟ್ಟದವ್ರಿಗೆ ಪ್ರಾಪ್ತ ವಯಸ್ಸಿನವರು, 18 ವರ್ಷ ಕೆಳಗಿನ ವಯಸ್ಸಿನವ್ರಿಗೆ ಅಪ್ರಾಪ್ತ ವಯಸ್ಸಿನವರು ಅಂತ ಕರಿತೀವಿ. ಬಟ್ ಇಲ್ಲಿ ಒಂದು 3 ಕಂಡೀಷನ್ ಕೊಟ್ಟಿದ್ದಾರೆ ಅವರು. ಆ 3 ಕಂಡೀಷನ್ ಪ್ರಕಾರ 3 ಏಜ್ ಲೆವೆಲನ್ನು ಅವರು ಡಿಕ್ಲೇರ್ ಮಾಡ್ಯಾರ, ರೈಟ್? ಸೊ ಅದರ ಪ್ರಕಾರ ಇಂಡಿಯನ್ ಮೆಜಾರಿಟಿ ಆ್ಯಕ್ಟ್ where a guardian of a minor person or property is appointed under the Guardian and Wards Act. ಅಂದರೆ ಎಲ್ಲಿ ಒಬ್ಬ ಮೈನರ್ನ ಆಸ್ತಿಯನ್ನು ನೋಡ್ಕೊಳ್ಳೋಕೆ ಒಬ್ಬ ಸಂರಕ್ಷಕನನ್ನು ಕೋರ್ಟ್ ಅಪಾಯಿಂಟ್ ಮಾಡ್ಯದ. ಎಲ್ಲಿ ಒಬ್ಬ ಅಪ್ರಾಪ್ತ ವಯಸ್ಸಿನವನ ಆಸ್ತಿಯನ್ನು ನೋಡ್ಕೊಳ್ಳೋಕೆ ಕೋರ್ಟು ಒಬ್ಬ ಸಂರಕ್ಷಕರನ್ನು ಅಪಾಯಿಂಟ್ ಮಾಡ್ಯದ, ನಿಯುಕ್ತಿ ಮಾಡ್ಯದ. ಆ ಕೇಸಲ್ಲಿ ಫಸ್ಟ್ ಕೇಸ್ ಎಲ್ಲಿ ಪ್ರಾಪರ್ಟಿಯನ್ನು ನೋಡ್ಕೊಳ್ಳೋಕೆ ಸಂರಕ್ಷಣಾ ಅಪಾಯಿಂಟ್ಮೆಂಟ್ ಆಗ್ಯದ. ಸೆಕೆಂಡ್ ಒನ್, ವೇರ್ ಮೈನರ್ಸ್ ಪ್ರಾಪರ್ಟಿ ಹ್ಯಾಸ್ ಪಾಸ್ಡ್ ಅಂಡರ್ ದ ಸೂಪ್ರಿಟೆಂಡೆನ್ಸ್ ಆಫ್ ದ ಕೋರ್ಟ್ ಆಫ್ ವಾರ್ಡ್ಸ್. ಅಂದರೆ ಎಲ್ಲಿ ಆಸ್ತಿಯ ನಿರ್ಣಯ ಕೋರ್ಟಲ್ಲಿದೆ, ಎಲ್ಲಿ ಆಸ್ತಿಯ ನಿರ್ಣಯ ಇನ್ನೂ ಕೋರ್ಟಲ್ಲಿದೆ. ಸೊ ಇವು ಎರಡೂ ಕೇಸಿನಲ್ಲಿ ಅವನ ವಯಸ್ಸು 21 ವರ್ಷ ಆಗೋ ತನಕ ಅವನು ಅಪ್ರಾಪ್ತ ವಯಸ್ಸಿನವಾಗಿರ್ತಾನ. ಫಸ್ಟ್ ಕೇಸ್ನಾಗ ಸಂರಕ್ಷಕರನ್ನು ಅಪಾಯಿಂಟ್ ಮಾಡಿದ ಕೇಸು ಅಥವಾ ಸಂದರ್ಭ. ಸೆಕೆಂಡ್ ಕೇಸು ಅವನ ಪ್ರಾಪರ್ಟಿ ಇನ್ನೂ ಕೋರ್ಟಲ್ಲಿ ಡಿಸಿಷನ್ಗಿದ್ದಾಗ. ಸೊ ಇವು ಎರಡೂ ಕೇಸ್ನಲ್ಲಿ ಅವನು 21 ವರ್ಷದವರೆಗೆ ಅವನನ್ನು ಅಪ್ರಾಪ್ತ ವಯಸ್ಸಿನವನು ಅಂತ ಡಿಸೈಡ್ ಮಾಡ್ತೀವಿ. ಬಟ್ ಬೇರೆ ಕೇಸಸ್ನಲ್ಲಿ, ಥರ್ಡ್ ಕೇಸ್ನಲ್ಲಿ, ಬೇರೆ ಯಾವುದೇ ಸಂದರ್ಭದಲ್ಲಿ ನಾವು 18 ವರ್ಷ ಅಂತ ತೊಗೊತೀವಿ. 18 ವರ್ಷದ ಮೇಲ್ಪಟ್ಟಿನವರಿಗೆ ನಾವು ಮೇಜರ್ ಅಂತ ಕರಿತೀವಿ, 18 ವರ್ಷ ಕೆಳಗಿನವ್ರಿಗೆ ನಾವು ಅಪ್ರಾಪ್ತ ವಯಸ್ಸಿನವರು ಅಂತ ಕರಿತೀವಿ. ಸೊ ಇವು 3 ಕಂಡೀಷನ್ಸ್ ಭಾಳ ಇಂಪಾರ್ಟೆಂಟಾಗಿ ನೀವು ಸ್ಟಡಿ ಮಾಡಬೇಕಾಗ್ತದೆ. ಓಕೆ, ಸೊ ಇವ್ರಿಗೆ ನಾವು ಮೈನರ್ಸ್ ಅಂತ ಕರಿತೀವಿ. ಓಕೆ, ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ನಿಯಮಗಳು ಏನಾಗ್ತವ, ಯಾವ ರೀತಿಯಿಂದ ಅದು ಜಾರಿಗೆ ಬರ್ತದನೋ ಬರಂಗಿಲ್ಲನೋ, ಯಾವ ಸಂದರ್ಭದಲ್ಲಿ ಬರ್ತದ, ಅದರದ್ದು ಇಂಪ್ಯಾಕ್ಟ್ ಏನಾಗ್ತದ ಅಂತ ಅನ್ನೋದನ್ನು ನಾವು ಸ್ಟಡಿ ಮಾಡೋಣ ಅಂತ. ಫಸ್ಟ್ ಒನ್, ಮೈನರ್ಸ್ ಅಗ್ರಿಮೆಂಟ್. ನಾವಿಲ್ಲಿ ನೀವೇನು ನೋಡಕತ್ತೀರಿ ಅಂದರೆ ಅಗ್ರಿಮೆಂಟ್ ಅಂತ ಅಂದೀವಿ, ಕಾಂಟ್ರಾಕ್ಟ್ ಅಂತ ಅಂದಿಲ್ಲ. ಯಾಕೆ ಅಂತಂದರೆ ಮೈನರ್ ಜೊತೆ ನಾವು ಯಾವುದೇ ಒಪ್ಪಂದವನ್ನು ಮಾಡ್ಕೊಳ್ಳೋಕೆ ಬರೋಂಗಿಲ್ಲ. ಆ ಒಪ್ಪಂದ ಕಾನೂನ ಪ್ರಕಾರವಾಗಿ ಜಾರಿಗೆ ಬರೋಂಗಿಲ್ಲ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ಅಬ್ಸಲ್ಯೂಟ್ಲಿ ವಾಯ್ಡ್. ಅಬ್ಸಲ್ಯೂಟ್ಲಿ ವಾಯ್ಡ್ ಅಂತಂದರೆ ಅದು ಅನೂರ್ಜಿತವಾಗಿರ್ತದೆ, ಸ್ಟಾರ್ಟಿಂಗಿಂದ ಅನೂರ್ಜಿತವಾಗಿರ್ತದೆ. ಅದನ್ನು ಕಾನೂನು ರೀತಿಯಲ್ಲಿ ಜಾರಿಗೆ ತರ್ಲಿಕ್ಕೆ ಸಾಧ್ಯನೇ ಇಲ್ಲ, ರೈಟ್? ಸೊ ಅಬ್ಸಲ್ಯೂಟ್ಲಿ ವಾಯ್ಡ್, ನಾವು ಅದನ್ನು ಸಾಧ್ಯ ಇರೋಂಗಿಲ್ಲ ಅದು ಕಾನೂನಿನ ರೀತಿಯಲ್ಲಿ ಜಾರಿಗೆ ತರಕ್ಕೆ. ಸೆಕೆಂಡ್ ಒನ್, ಪ್ರಾಮಿಸಿ ಆರ್ ಅ ಬೆನಿಫಿಷರಿ. ಮೈನರ್ ಇದ್ದವ ಫಲಾನುಭವಿ ಆಗಬಹುದು, ರೈಟ್? ಸೊ ಒಂದು ಎಗ್ರಿಮೆಂಟ್ ಅಲ್ಲ, ಒಂದು ಕಾಂಟ್ರಾಕ್ಟ್ ಅಲ್ಲ, ಒಂದು ಎಗ್ರಿಮೆಂಟ್ ಮಾಡ್ಕೊಂಡಾಗ ನೀವು ಒಪ್ಪಂದ ಮಾಡ್ಕೊತೀರಿ, ಬಟ್ ಅದನ್ನು ಕಾನೂನು ರೀತಿಯಲ್ಲಿ ಜಾರಿಗೆ ತರಕ್ಕೆ ಬರೋಂಗಿಲ್ಲ. ಬಟ್ ಅದರ ಪ್ರಕಾರ ಒಬ್ಬ ಮೈನರ್ ಇದ್ದವ ಫಲಾನುಭವಿ ಆಗಕ್ಕೆ ಸಾಧ್ಯ ಅದ, ಯಾವುದೇ ಒಂದು ಸೇವೆಗೆ ಅಥವಾ ಯಾವುದೇ ಒಂದು ರೀತಿಯಲ್ಲಿ ಫಲಾನುಭವಿ ಆಗಕ್ಕೆ ಸಾಧ್ಯ ಅದ, ಅದರ ಬೆನಿಫಿಟ್ ತೊಗೊಳಕ್ಕೆ ಸಾಧ್ಯ ಅದ, ಅದರ ಉಪಯೋಗವನ್ನು ತೊಗೊಳಕ್ಕೆ ಸಾಧ್ಯ ಅದ, ರೈಟ್? ಈಗ ಸಪೋಸಿಂಗ್ಲಿ ನೀವು ಒಂದು ಸ್ಕಾಲರ್ಶಿಪ್ ಕೊಡಾಕತ್ತೀರಿ ಅಥವಾ ಯಾರಿಗೋ ಒಂದು ದುಡ್ಡು ಕೊಡಾಕತ್ತೀರಿ, ಸೊ ಅಲ್ಲಿ ಅವ ಫಲಾನುಭವಿ ಆಗಕ್ಕೆ ಸಾಧ್ಯ ಅದ, ರೈಟ್? ಮೈನರ್ ಇದ್ದವ ಅದರದ್ದು ಫಲವನ್ನು ಅನುಭವಿಸ್ಲಾಕ ಅಥವಾ ಅದನ್ನು ರಿಸೀವ್ ಮಾಡೋಕ್ಕೆ ಸಾಧ್ಯ ಅದ.
ನೆಕ್ಸ್ಟ್ ಒನ್, ನೋ ರ್ಯಾಟಿಫಿಕೇಷನ್. ರ್ಯಾಟಿಫಿಕೇಷನ್ ಅಂತಂದ್ರೆ ಏನು? ಇದನ್ನು ನಾನು ಮೇಜರ್ ಆದ ಕೂಡಲೇ ಅದನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ ಅನ್ನೋದು ಮಾಡೋಕ್ಕೆ ಬರೋಂಗಿಲ್ಲ. ಅದನ್ನು ಕರೆಕ್ಷನ್ ಮಾಡೋಕ್ಕೆ ಬರೋಂಗಿಲ್ಲ. ಮೈನರ್ ಇದ್ದಾಗ ಯಾವುದೇ ಅಗ್ರಿಮೆಂಟ್ ಮಾಡಿಕೊಂಡಾಗ ಅದನ್ನು ಪ್ರಾಪ್ತ ವಯಸ್ಸಿನಾಗ ಬಂದಾಗ ನಾನು ಅದನ್ನು ಜಾರಿಗೆ ತರ್ತೀನಿ ಅಂತಂದಾಗ ಅದು ಸಾಧ್ಯ ಆಗಂಗಿಲ್ಲ. ನೀವು ಅವಾಗೇನು ಮಾಡಬೇಕಾಗ್ತದೆ? ಹಳೆ ಕಾಂಟ್ರ್ಯಾಕ್ಟನ್ನು ರದ್ದು ಮಾಡಿ ಹೊಸ ಕಾಂಟ್ರ್ಯಾಕ್ಟನ್ನು ಅವನು ಪ್ರಾಪ್ತ ವಯಸ್ಸಿನವು ಬಂದಾಗ ಆ ಕಾಂಟ್ರ್ಯಾಕ್ಟನ್ನು ರದ್ದು ಮಾಡಿ ಹೊಸದೊಂದು ಕಾಂಟ್ರ್ಯಾಕ್ಟನ್ನು ಎಂಟ್ರ್ ಆಗಬೇಕಾಗ್ತದೆ. ಸೊ ಹಳೆ ಕಾಂಟ್ರ್ಯಾಕ್ಟನ್ನೇ ಮೇಜರ್ ಆದ ಕೂಡಲೇ ಅಥವಾ ಪ್ರಾಪ್ತ ವಯಸ್ಸಿಗೆ ಬಂದಾಗ ಅದು ಕಂಟಿನ್ಯೂ ಆಗಂಗಿಲ್ಲ. ನೆಕ್ಸ್ಟ್ ಒನ್, ನೋ ಕಂಪಲ್ಷನ್. ಕಂಪಲ್ಷನ್ ಅಂದರೆ ಒಂದು ಕಂಪಲ್ಸರಿಯಾಗಿ ನೀವು ಹೇಳಕ್ಕೆ ಬರೋಂಗಿಲ್ಲ. ಒಂದು ಫೋರ್ಸ್ ಮಾಡಿ ನೀವು ಇದನ್ನು ಮಾಡಲೇಬೇಕು ಅಂತನಕ ಬರೋಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನೀವು ಯಾರಿಗೋ ಒಂದು ದುಡ್ಡನ್ನು ಕೊಟ್ಟಿರ್ತೀರಿ, ಒಂದು ಮೈನರಿಗೆ ದುಡ್ಡನ್ನು ಕೊಟ್ಟಿರ್ತೀರಿ, ಅವನು ಅದನ್ನು ಹಿಂತಿರುಗಿಸ್ಬೇಕು ಅಂತ ಯಾವುದೇ ಕಂಪಲ್ಸರಿ ರೂಲ್ ಇರೋಂಗಿಲ್ಲ. ಅವನ ಕಡೆಯಿಂದ ದುಡ್ಡನ್ನು ನೀವು ಇಸ್ಕೋಬೇಕು ಅಥವಾ ತೆಗೆದುಕೊಳ್ಬೇಕು, ಹಿಂತಿರುಗಿ ತಗೋಬೇಕು ಅಂತ ಯಾವುದೇ ಕಂಪಲ್ಷನ್ ಇರೋಂಗಿಲ್ಲ. ಅವನಿಗೆ ಕೊಡಬೇಕು ಅನ್ನೋದು ಕೂಡ ಯಾವುದೇ ಕಂಪಲ್ಷನ್ ಇರೋಂಗಿಲ್ಲ. ಅವನಿಗೆ ಫೋರ್ಸ್ ಮಾಡೋಕ್ಕೆ ಬರೋಂಗಿಲ್ಲ. ನೀವು ಮೈನರ್ ಜೊತೆ ಅಗ್ರಿಮೆಂಟ್ ಇದ್ದಾಗ ಅದನ್ನು ಮಾಡಲೇಬೇಕು ಅಂತ ಫೋರ್ಸ್ ಮಾಡೋಕ್ಕೆ ಬರೋಂಗಿಲ್ಲ. ನೆಕ್ಸ್ಟ್ ಒನ್, ನೋ ಎಸ್ಟಾಪಲ್. ಎಸ್, ಇಲ್ಲಿ ಒಂದು ಸ್ವಲ್ಪ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕೇನು ಅಂತಂದರೆ, ನಾವು ಯಾವುದೇ ಮೈನರ್ ಜೊತೆ ನಾವು ಅಗ್ರಿಮೆಂಟನ್ನು ಮಾಡ್ಕೊಳಕ್ಕೆ ಬರೋಂಗಿಲ್ಲ. ಬಟ್ ಸಪೋಸಿಂಗ್ಲಿ ಒಬ್ಬ ಮೈನರ್ ಬೇರೆದವರಿಗೆ ಮೋಸ ಮಾಡಿದ್ದ ಅಂತಂದರೆ, ಮೋಸ ಮಾಡೋಕ್ಕೆ ಯಾವುದೇ ಕಾಂಟ್ರ್ಯಾಕ್ಟ್ ಎಂಟ್ರ್ ಮಾಡಿದ್ದ ಅಂತಂದರೆ ಆವಾಗ ಅವನದ್ದು ಜವಾಬ್ದಾರನಾಗ್ತಾನೆ. ಮೈನರ್ ಇದ್ದಾಗ ಅದನ್ನು ಅವನಿಗೆ ರೈಟ್, ಕಾನೂನೇನು ಬೇರೆದವರಿಗೆ ಮೋಸ ಮಾಡುವಂಥ ಅಗ್ರಿಮೆಂಟನ್ನು ಫುಲ್ಫಿಲ್ ಮಾಡಬೇಕಾಗ್ತದೆ. ಓಕೆ, ಸೊ ಎಸ್ಟಾಪಲ್ ಅಂತಂದರೆ ಅವನನ್ನು ಮಂದಿಗೆ ಮೋಸ ಮಾಡೋಕ್ಕೆ ಸ್ಟಾಪ್ ಮಾಡ್ತದೆ ಇದು, ರೈಟ್. ಅವನಿಗೆ ಅದನ್ನು ಚೀಟ್ ಮಾಡೋಕ್ಕೆ ರೈಟ್ಸನ್ನು ಕೊಡೋಂಗಿಲ್ಲ, ಬೇರೆದವ್ರಿಗೆ ಮೋಸ ಮಾಡೋಕ್ಕೆ ಹಕ್ಕನ್ನು ಕೊಡುವುದಿಲ್ಲ. ನೆಕ್ಸ್ಟ್ ಒನ್, ಮೈನರ್ ಆ್ಯಸ್ ಅ ಪಾರ್ಟ್ನರ್. ಮೈನರ್ ಒಂದು ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಒಬ್ಬ ಪಾರ್ಟ್ನರ್ ಆಗಿ ಅವನು ಸೇರ್ಕೋಬಹುದು. ಬಟ್ ಅವನು ಏನಂತ ಸೇರ್ಕೋಬಹುದು? ಅವನು ಬರೀ ಅದರ ಪ್ರಾಫಿಟ್ಸ್ಗೋಸ್ಕರ ಮಾತ್ರ ಸೇರ್ಕೋಬಹುದು ಅಥವಾ ಪ್ರಾಫಿಟ್ಸ್ ಮಾತ್ರ ಅವನು ಶೇರ್ ಮಾಡ್ಕೋತಾನೆ. ಅದರಿಂದ ಆಗುವಂಥ ನಷ್ಟ ಅಥವಾ ಏನು ಲಾಸ್ ಇರ್ತದ ಅದಕ್ಕೆ ಅವನು ರೆಸ್ಪಾನ್ಸಿಬಲ್ ಆಗಿರಂಗಿಲ್ಲ, ಅದಕ್ಕೆ ಅವನು ಜವಾಬ್ದಾರಿಯುತ ಆಗಿರಂಗಿಲ್ಲ. ಅದು ಯಾವುದೇ ಒಂದು ಲೋನ್ ತೊಗೊಂಡಾಗ, ಅದು ಯಾವುದೇ ಒಂದು ಎಲ್ಲೋ ಬಾರೋ ಮಾಡಿಕೊಂಡಾಗ ಅದಕ್ಕೆ ಅವನು ಮೈನರ್ ರೆಸ್ಪಾನ್ಸಿಬಲ್ ಆಗಂಗಿಲ್ಲ. ಬಟ್ ಅದರಿಂದ ಬರುವಂಥ ಬೆನಿಫಿಟ್ಸ್ ಏನದ, ಇಲ್ಲಿ ನಾವು ಫಲಾನುಭವಿ ಅಂತ ಏನು ಹೇಳ್ತೀವಿ, ಅದರ ಬರುವಂಥ ಪ್ರಾಫಿಟ್ಸ್ ಏನದ ಅದಕ್ಕೆ ಅವನು ಹಕ್ಕುದಾರನಾಗಿರ್ತಾನೆ. ನೆಕ್ಸ್ಟ್ ಒನ್, ನೋ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್. ನೋ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂತಂದರೆ, ಈಗ ನಾವು ಒಂದು ಒಪ್ಪಂದವನ್ನು ಎಂಟ್ರ್ ಆದಾಗ, ಒಂದು ಕಾಂಟ್ರ್ಯಾಕ್ಟನ್ನೇ ಎಂಟ್ರ್ ಆದಾಗ ಇಬ್ಬರು, ಯಾರ್ಯಾರು ಪ್ರಸ್ತಾವನೆ ಮಾಡಿದವನು ಮತ್ತು ಒಪ್ಪಿಗೆ ಕೊಟ್ಟವನು ಇಬ್ಬರು ತಮ್ಮ ಪರವಾಗಿ ತಮ್ಮ ಜವಾಬ್ದಾರಿಗಳೇನಿರ್ತಾವ ಅದನ್ನು ಜವಾಬ್ದಾರಿಯನ್ನು ಪೂರ್ಣ ಮಾಡಬೇಕಾದಂಥ ಒಂದು ಜವಾಬ್ದಾರಿ ಅವ್ರಿಗಿರ್ತದೆ, ಒಂದು ರೆಸ್ಪಾನ್ಸಿಬಿಲಿಟಿ ಅವ್ರಿಗಿರ್ತದೆ. ಬಟ್ ಸಪೋಸಿಂಗ್ಲಿ ನೀವು ಅದೇ ಅಗ್ರಿಮೆಂಟ್, ಅದೇ ಕಾಂಟ್ರ್ಯಾಕ್ಟ್ ನೀವು ಮೈನರ್ ಜೊತೆ ಆದಾಗ ಮೈನರ್ಗೆ ಆ ಕಾಂಟ್ರ್ಯಾಕ್ಟನ್ನು ಫುಲ್ಫಿಲ್ ಮಾಡಬೇಕು, ಕಂಪ್ಲೀಟ್ ಮಾಡಬೇಕು ಅಂತ ಯಾವುದೇ ಜವಾಬ್ದಾರಿ ಇರಂಗಿಲ್ಲ, ಅವನು ಜವಾಬ್ದಾರನಾಗಿರಂಗಿಲ್ಲ. ಸೊ ಅವನು ನೆಕ್ಸ್ಟ್ ಒನ್, ಮೈನರ್ ಆ್ಯಸ್ ಅನ್ ಏಜೆಂಟ್. ಒಬ್ಬ ದಲ್ಲಾಳಿಯಾಗಿ ಅಥವಾ ಒಬ್ಬ ರಿಪ್ರೆಸೆಂಟೇಟಿವ್ ಆಗಿ, ಒಬ್ಬ ಯಜಮಾನನ ದಲ್ಲಾಳಿಯಾಗಿ ಅವನು ಕಾರ್ಯವನ್ನು ನಿರ್ವಹಿಸಬಹುದು. ಅವನು ಮೈನರ್ ಏಜೆಂಟ್ ಆಗಬಹುದು, ಬಟ್ ಅವ ಯಾವುದೇ ಒಂದು ಪರಿಸ್ಥಿತಿಗೆ ಅವನು ರೆಸ್ಪಾನ್ಸಿಬಲ್ ಆಗಿರಂಗಿಲ್ಲ. ಅಲ್ಲಿ ಅವ ಮಾಡಿದಂಥ ಎಲ್ಲ ಡಿಸಿಷನ್ಸ್ಗೆ ಯಾರು ರೆಸ್ಪಾನ್ಸಿಬಲ್ ಆಗ್ತಾರೆ ಅಂದರೆ ಪ್ರಿನ್ಸಿಪಲ್ ಇದ್ದವನು, ಯಜಮಾನ ಇದ್ದವನು ಮಾತ್ರ ರೆಸ್ಪಾನ್ಸಿಬಲ್ ಆಗ್ತಾನೆ. ಅವನು ಯಾವುದೇ ಒಂದು ತನ್ನ ಡಿಸಿಷನ್ಸ್ಗೆ ಅಥವಾ ತನ್ನ ಕೆಲಸಕ್ಕೆ ಅವನು ರೆಸ್ಪಾನ್ಸಿಬಲ್ ಆಗಿರಂಗಿಲ್ಲ. ನೆಕ್ಸ್ಟ್ ಒನ್, ಮೈನರ್ಸ್ ಲಯಬಿಲಿಟಿ ಫಾರ್ ಸಪ್ಲೈ ಆಫ್ ನೆಸೆಸಿಟೀಸ್.
ಓಕೆ, ಇದನ್ನು ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ಸಪೋಸ್ ಅವ ತನ್ನ ಜೀವನೋಪಯೋಗಕ್ಕಾಗಿ ಅವನು ಎಲ್ಲಾದರೂ ಹಣವನ್ನು ತಗೊಂಡಾಗ ಅಥವಾ ಎಲ್ಲಾದರೂ ಲೋನ್ಸ್ ಮಾಡಿದಾಗ ಅವನು ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಆಗಂಗಿಲ್ಲ. ಬಟ್ ಅವನ ಪ್ರಾಪರ್ಟಿ ಏನಿದೆ, ಅವನ ಆಸ್ತಿ ಏನಿದೆ, ಅದನ್ನು ಮಾರಿಕೊಂಡು ಅದನ್ನು ಲೋನನ್ನು ಹಿಂತಿರುಗಿಸಬಹುದು. ಸೊ ಅವನು ರೆಸ್ಪಾನ್ಸಿಬಿಲಿಟಿ ಅಂದಾಗ ಅವನು ಸ್ವಂತಾಗಿ ಏನು ರೆಸ್ಪಾನ್ಸಿಬಲ್ ಆಗಂಗಿಲ್ಲ, ಪರ್ಸ್ನಲಿ ಏನು ರೆಸ್ಪಾನ್ಸಿಬಲ್ ಆಗಂಗಿಲ್ಲ. ಬಟ್ ಸಪೋಸ್ ಅವನ ಪ್ರಾಪರ್ಟಿ ಇದ್ದಾಗ ಅವನಿಗೇನಾದರೂ ಜೀವನೋಪಯೋಗಕ್ಕಾಗಿ ಹಣವನ್ನು ತಗೊಂಡಾಗ ಆ ಪ್ರಾಪರ್ಟಿಯನ್ನು ಮಾರಿ ಆ ಸಾಲವನ್ನು ತೀರಿಸ್ಕೋಬಹುದು. ಓಕೆ, ಅವನ ಪ್ರಾಪರ್ಟಿಯನ್ನು ಮಾರುವಂಥ ಒಂದು ಹಕ್ಕು ಹೊಂದಿರ್ತಾನೆ, ಬಟ್ ಅವನು ಪರ್ಸ್ನಲಿ ಯಾವುದೇ ಒಂದು ರೆಸ್ಪಾನ್ಸಿಬಿಲಿಟಿ ಇರಂಗಿಲ್ಲ. ನೆಕ್ಸ್ಟ್ ಒನ್, ಮೈನರ್ ಆ್ಯಂಡ್ ಇನ್ಸಾಲ್ವೆನ್ಸಿ. ಒಂದು ಯಾವುದೇ ಮೈನರನ್ನು ನೀವು ಇನ್ಸಾಲ್ವೆಂಟ್ ಆಗಿ, ದಿವಾಳಿಖೋರನಾಗಿ ನೀವು ಡಿಕ್ಲೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಘೋಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಮೈನರ್ ಇನ್ಸಾಲ್ವೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಮೈನರ್ನ ಇನ್ಸಾಲ್ವೆಂಟ್ ಮಾಡೋಕ್ಕೇ ಸಂರಕ್ಷಕನ ಹಕ್ಕಿನಲ್ಲಿರ್ತದೆ. ಸೊ ಮೈನರನ್ನು ನೀವು ಇನ್ಸಾಲ್ವೆಂಟ್ ಆಗಿ, ದಿವಾಳಿಖೋರನಾಗಿ ಘೋಷಣೆ ಮಾಡೋಕ್ಕೆ ಬರಂಗಿಲ್ಲ. ನೆಕ್ಸ್ಟ್ ಒನ್, ನೋ ರೆಸ್ಟಿಟ್ಯೂಷನ್. ನೋ ರೆಸ್ಟಿಟ್ಯೂಷನ್ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಕೇಸಲ್ಲಿ ನೀವು ಆ್ಯಸ್ ಐ ಸೆಡ್ ಎಸ್ಟಾಪಲ್ ಮತ್ತು ರೆಸ್ಟಿಟ್ಯೂಷನ್ ಒಂದೇ ಆಗ್ತದೆ. ರೆಸ್ಟಿಟ್ಯೂಷನ್ ಅಂತಂದರೆ ಈಗ ಯಾರನ್ನಾದ್ರೂ ಚೀಟ್ ಮಾಡಿದಾಗ, ರೈಟ್, ಯಾರನ್ನಾದ್ರೂ ನೀವು ಮೋಸ ಮಾಡಿದಾಗ ಅಲ್ಲಿ ಅವನು ಜವಾಬ್ದಾರನಾಗ್ತಾನೆ. ಅವನು ಅದಕ್ಕೆ ಬಾಧ್ಯತೆಯನ್ನು ತಗೋಬೇಕಾಗ್ತದೆ, ರೆಸ್ಪಾನ್ಸಿಬಿಲಿಟಿಯನ್ನು ತಗೋಬೇಕಾಗ್ತದೆ. ನೆಕ್ಸ್ಟ್ ಒನ್, ಮೈನರ್ ಆ್ಯಸ್ ಅ ಶೇರ್ ಹೋಲ್ಡರ್. ಮೈನರ್ ಶೇರ್ ಹೋಲ್ಡರ್ ಆಗೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅಲ್ಲಿ ವೋಟಿಂಗ್ ರೈಟ್ಸ್ ಇರ್ತದೆ. ಸೊ ಮೈನರ್ ಇದ್ದವ ಶೇರ್ ಹೋಲ್ಡರ್ ಆಗೋಕ್ಕೆ ಸಾಧ್ಯ ಇಲ್ಲ. ಜಾಯಿಂಟ್ ಕಾಂಟ್ರಾಕ್ಟ್ಸ್ ಬೈ ಅಡಲ್ಟ್ ಆ್ಯಂಡ್ ಮೈನರ್. ಈಗ ಸಪೋಸಿಂಗ್ಲಿ ಒಬ್ಬ ಮೈನರ್ ಮತ್ತು ಒಬ್ಬ ಮೇಜರ್, ಒಬ್ಬ ಪ್ರಾಪ್ತ ವಯಸ್ಸಿನವ ಮತ್ತು ಒಬ್ಬ ಅಪ್ರಾಪ್ತ ವಯಸ್ಸಿನವರು ಇಬ್ಬರೂ ಕೂಡಿಸಿ ಸಂಯುಕ್ತವಾಗಿ ಒಂದು ಒಪ್ಪಂದವನ್ನು ಎಂಟ್ರ್ ಮಾಡಿದಾಗ ಅಡಲ್ಟ್ ಮಾತ್ರ ಅದಕ್ಕೆ ಜವಾಬ್ದಾರನಾಗ್ತಾನೆ, ಮೈನರ್ ಇದ್ದವ ಅದಕ್ಕೆ ಜವಾಬ್ದಾರನಾಗಂಗಿಲ್ಲ. ಅಂದರೆ ಪ್ರಾಪ್ತ ವಯಸ್ಸಿನವ ಏನಿರ್ತಾನೆ, ಅಡಲ್ಟ್ ಏನಿರ್ತಾನೆ, ಅವನು ಮಾತ್ರ ಅದಕ್ಕೆ ಜವಾಬ್ದಾರನಾಗ್ತಾನೆ, ಮೈನರ್ ಇದ್ದವ ಅದಕ್ಕೆ ಜವಾಬ್ದಾರನಾಗಂಗಿಲ್ಲ, ಯಾವುದೇ ಒಪ್ಪಂದಕ್ಕೆ ಜವಾಬ್ದಾರನಾಗಂಗಿಲ್ಲ. ನೆಕ್ಸ್ಟ್ ಒನ್, ಮೈನರ್ಸ್ ಪೇರೆಂಟ್ಸ್. ಸಪೋಸಿಂಗ್ಲಿ ಬೇರೆ ಕೇಸಸ್ನಲ್ಲಿ ಮೈನರ್ ಇದ್ದಾಗ 18 ವರ್ಷ ಅಂತ ನಾವೇನು ಹೇಳಿದ್ವಿ, ಆ ಕೇಸಲ್ಲಿ ಮೈನರ್ ಇದ್ದವ ಯಾವುದೇ ಒಂದು ಕಾಂಟ್ರಾಕ್ಟ್ಗೆ ಎಂಟ್ರ್ ಆಗಿ ಏನೋ ಒಂದು ಲಾಸನ್ನು ಇನ್ಕರ್ ಮಾಡಿದಾಗ, ಯಾವುದೇ ಒಂದು ನಷ್ಟವನ್ನು ಅನುಭವಿಸಿದಾಗ ಅವರು ಪೇರೆಂಟ್ಸ್ ಆದವರು ಅದಕ್ಕೆ ಯಾವುದೇ ಜವಾಬ್ದಾರರಿರಂಗಿಲ್ಲ. ಮೈನರ್ ಯಾವುದೇ ಕಾಂಟ್ರಾಕ್ಟ್ ಎಂಟ್ರ್ ಆದ ಅಂತಂದರೆ ಮತ್ತು ಅವ್ರ ತಂದೆ ತಾಯಂದಿರು ಅದಕ್ಕೆ ಜವಾಬ್ದಾರನಾಗಂಗಿಲ್ಲ. ನೆಕ್ಸ್ಟ್ ಒನ್, ಶ್ಯೂರಿಟಿ ಆಫ್ ಅ ಮೈನರ್. ಶ್ಯೂರಿಟಿ ಅಂತಂದರೆ ಗ್ಯಾರಂಟಿ ಕೊಡೋದು, ರೈಟ್. ಒಂದು ಯಾವುದೇ ಇದಕ್ಕೆ ಲೋನಕ್ಕೆ ಅಥವಾ ಯಾವುದೇ ಒಂದು ಸಾಲ ತಗೋಬೇಕಾದ್ರೆ ಗ್ಯಾರಂಟಿ ಕೊಡೋದಕ್ಕೆ ಶ್ಯೂರಿಟಿ ಅಂತಂತಾರೆ. ಶ್ಯೂರಿಟಿ ಆಫ್ ಮೈನರ್ ಅಂತಂದಾಗ ಮೈನರ್ಗೆ ಯಾರಾದರೂ ಸಾಲ ಕೊಟ್ಟಾಗ ಅಥವಾ ಯಾರಾದರೂ ಸಾಲ ಕೊಡಬೇಕಾದ್ರೆ ಯಾರಾದರೂ ಶ್ಯೂರಿಟಿ ತೊಗೊಂಡಾಗ, ಗ್ಯಾರಂಟಿ ತೊಗೊಂಡಾಗ, ಆವಾಗ ಆ ಶ್ಯೂರಿಟಿ ತೊಗೊಂಡವನು ಮಾತ್ರ ಜವಾಬ್ದಾರನಾಗ್ತಾನೆ, ಮೈನರ್ ಜವಾಬ್ದಾರನಾಗಂಗಿಲ್ಲ. ಆ ಸಾಲಕ್ಕೆ ಮೈನರ್ ಯಾವುದೇ ಜವಾಬ್ದಾರನಾಗಂಗಿಲ್ಲ, ಶ್ಯೂರಿಟಿ ತೊಗೊಂಡವನು ಮಾತ್ರ ಜವಾಬ್ದಾರನಾಗ್ತಾನೆ. ನೆಕ್ಸ್ಟ್ ಒನ್, ಮೈನರ್ಸ್ ಲಯಬಿಲಿಟಿ ಇನ್ ಟಾಲ್ಟ್. ಟಾಲ್ಟ್ ಅಂತಂದರೆ ಅಗೇನ್ ಯಾವುದರ ಕೇಸ್ ಆಯಿತು ಅವನ ಅಗೇನ್ಸ್ಟು ಅಂತಂದರೆ ಅವನು ಆ ಕೇಸಿಗೆ ಜವಾಬ್ದಾರನಾಗಿರ್ತಾನೆ. ಆ ಪರ್ಫಾರ್ಮೆನ್ಸ್ ಮಾಡಬೇಕೋ ಮಾಡಬಾರ್ದು ಅದು ಡಿಫ್ರೆಂಟ್, ಬಟ್ ಅವ ಕೇಸ್ ಅವನ ಮೇಲೆ, ಮೈನರ್ ಮೇಲೆ ಕೇಸ್ ಮಾಡಬಹುದು. ಮೈನರ್ ಮೇಲೆ ನೀವು ಕ್ರಿಮಿನಲ್ ಕೇಸ್ ಇದ್ದಾಗ, ಸಿವಿಲ್ ಕೇಸ್ ಇದ್ದಾಗ, ಕ್ರಿಮಿನಲ್ ಕೇಸ್ ಇದ್ದಾಗ ಕೇಸನ್ನು ನೀವು ಮೈನರ್ ಮೇಲೆ ಮಾಡಬಹುದು, ರೈಟ್. ಸೊ ಇವೆಲ್ಲ ಕೇಸಸ್ ಏನಿದು, ಇವೆಲ್ಲ ಅಂಶಗಳೇನೇನಿದು ಸಪೋಸಿಂಗ್ಲಿ ಮೈನರ್ ಜೊತೆ ಯಾವುದಾದ್ರೂ ಎಗ್ರಿಮೆಂಟ್ ಮಾಡಿಕೊಂಡಾಗ, ಒಪ್ಪಂದ ಮಾಡಿಕೊಂಡಾಗ ನಾವು ಈ ಎಲ್ಲ ಅಂಶಗಳನ್ನು ಅಧ್ಯಯನ ಮಾಡಬೇಕಾಗ್ತದೆ, ರೈಟ್. ಸೊ ಬೆಟರ್ ಏನು ಅಂತಂದರೆ ಮೈನರ್ ಜೊತೆ ಯಾವುದೇ ಅಗ್ರಿಮೆಂಟ್ಸನ್ನು
ಮಾಡ್ಕೋಬಾರ್ದು. ಮಾಡಿಕೊಂಡಾಗ ಬಹಳಷ್ಟು ಕೇರ್ಫುಲ್ಲಾಗಿ ಇರಬೇಕಾಗ್ತದೆ. ಯಾಕಂತಂದರೆ ಯಾವುದೇ ಕೇಸಲ್ಲಿ ಮೈನರ್ ಇದ್ದವ ಯಾವುದೇ ಒಂದು ಶಿಕ್ಷೆಗೆ ಗುರಿಯಾಗಂಗಿಲ್ಲ, ಯಾವುದೇ ಒಂದು ರೆಸ್ಪಾನ್ಸಿಬಿಲಿಟಿ ಇರಂಗಿಲ್ಲ, ಅವನಿಗೆ ಯಾವುದೇ ಒಂದು ಜವಾಬ್ದಾರಿ ಅವನಿಗೆ ಇರಂಗಿಲ್ಲ, ಮಾಡಬೇಕನ್ನುವಂಥ ಒಂದು ಬಾಧ್ಯತೆ ಅವನಿಗೆ ಇರಂಗಿಲ್ಲ. ಸೊ ಬಹಳಷ್ಟು ಕೇರ್ಫುಲ್ಲಾಗಿ in the next class we will continue with two other qualifications for capacity of contracts. So please watch the video and comment on the comment box. Thank you.